ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿನ್ನೆ ನಾವು ನೈಟ್ ನಿಮಗೆ ಒಂದು ವಾಟ್ಸಪ್ ಚಾನಲ್ ಒಂದು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಅದರ ಶೇರ್ ಮಾಡಿದ್ವಿ. ಅದೇನಂತ ಕಾಣಿಸ್ತಿದೆ ಅಂದರೆ ಇದೇ ಡೈರೆಕ್ಟಾಗಿ ನೋಡ್ಬೋದು. ಇದು ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮೇನಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಒಂದೊಂದು ಸಾರಿ ವೀಡಿಯೋ ತಿಳಿಸಿರಂದರೆ ಈ ಥರ ನಾವು ವಾಟ್ಸಪ್ ಚಾನಲ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ. ನೋಡಿ, ಇಲ್ಲಿ UGCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ 3ನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಎಷ್ಟರೂ ಕೊಟ್ಟಿದ್ರು. ನಿನ್ನೆ ನಾವು ವಾಟ್ಸಪ್ ಚಾನಲ್ ತರಿಸಿದ್ದು ಬೆಳಗ್ಗೆ 8 ಗಂಟೆ. ಆಲ್ರೆಡಿ ಈಗ ಟೈಮ್ ನೋಡಿ 6:50 ಆಗಿದೆ. ಅಂದರೆ ಇನ್ನೂ ನಾನು ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿ 7 ಗಂಟೆ ಆಗ್ಬೋದು. ಇನ್ನೂ 1 ಅವರ್ ಟೈಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ಏನೋ ನೀವು ಇನ್ನೂ ಮಾಡಿರಲಿಲ್ಲ ಅಂದರೆ ಮಾಡಿ. ಯಾಕಂದರೆ ನೈಟ್ ಎಷ್ಟೋ ಜನ ಸಾಕಷ್ಟು ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಮಾಡಿದ್ದೀರಾ. ಅವ್ರಿಗಂತೂ ನಾನು ತುಂಬ ಹೇಳ್ತೀನಿ, ನೀವು ನಿದ್ದೆಗಟ್ಟಿದ್ದೀರಲ್ವ, ಯಾರು ಸ್ವಲ್ಪ ಜನ ನಿದ್ದೆಗೆಟ್ಟು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಎಲ್ಲ ಬಂದಿತ್ತು. ಯಾರು ಮಾಡಿದ್ದಾರೆ ಅವ್ರಿಗೆ ತುಂಬಾ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಏನಾದರೂ ನೀವು ಇನ್ನೂ ಮಾಡಿರಲಿಲ್ಲ ಅಂದರೆ ಟೈಮ್ 1 ಅವರ್ ಇದೆ, ಬೇಗನೆ ಹೋಗ್ಬಿಟ್ಟು ಲಾಗಿನ್ ಆಗಿ ಆದಷ್ಟು ಬೇಗನೆ ನಿಮ್ಮ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಇವಾಗ ಆಫ್ಟರ್ 8 ಗಂಟೆ ಮೇಲೆ ನೀವು 9 ಗಂಟೆ ಮೇಲೆ ಆರಾಮ್ ನಿದ್ದೆ ಮಾಡ್ಬೋದು. ನಿದ್ದೆ ನೋಡಿ ಯಾವಾಗ ಬೇಕಾದರೂ ಮಾಡ್ಬೋದು. ಇದನ್ನೇ ಯಾವುದೋ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಾನು ಮತ್ತೆ ಯಾಕೆ ಸಾಕಷ್ಟು ಜನ ಕೇಳ್ತಾಯಿದ್ರು ಬ್ರೋ ಅಂತಂದು. ಅದಕ್ಕೋಸ್ಕರ ಇದನ್ನು ಒಂದು ವೀಡಿಯೋ ಮಾಡಿ ತಿಳಿಸಿದ್ರೆ ಸ್ವಲ್ಪ ಜನಕ್ಕೆ ತಿಳಿಯುತ್ತದೆ. ಎಕ್ಸ್ಟೆಂಡ್ ಮಾಡಿ ಅಂತರೂ ಎಷ್ಟು ಮೆಸೇಜ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ನೋಡೋಕ್ಕೆ ಆಗ್ತಿಲ್ಲ. ತುಂಬಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ರು. ಆದರೆ ಯಾರು ಜಾಸ್ತಿ ಎಕ್ಸ್ಟೆಂಡ್ ಮಾಡಿಲ್ಲ. ಯಾಕಂದರೆ ನೆಕ್ಸ್ಟ್ ಅವ್ರಿಗೆ ತುಂಬಾ ಪ್ರೋಸೆಸ್ ಇದೆ, ರನ್ ಮಾಡಿ ಮತ್ತು ನಿಮ್ಮ ರಿಸಲ್ಟ್ ಅಪ್ಡೇಟ್ ಮಾಡಬೇಕು, ಪ್ರೊಫೆಷನಲ್ ರಿಸಲ್ಟ್ ಕೊಡಬೇಕು, MCC ಕೌನ್ಸಿಲಿಂಗ್ ಈ ಎಲ್ಲ ಇರೋದ್ರಿಂದ ಅವರು ನಿಮಗೆ ಇಷ್ಟೇ ಜಾಸ್ತಿ ಏನು ಎಕ್ಸ್ಟೆಂಡ್ ಮಾಡಿಲ್ಲ. ಜಸ್ಟ್ 9 ಗಂಟೆವರೆಗೂ ಕೊಟ್ಟಿದ್ದಾರೆ. ಅದು ಸಾಕಷ್ಟು ಜನ ನಿಮ್ಮ ಒಂದು ಪ್ರೆಷರಿಂದನೇ ಕೊಟ್ಟಿರೋದು. ಅದಕ್ಕೋಸ್ಕರ ಬೇಗ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಇದಾದಮೇಲೆ ಕೊಡಂಗಿದ್ರೆ ಇವಾಗೆ ಕೊಡ್ತಿದ್ರು, ನಿಮಗೆ ಅದಾದಮೇಲೆ ತಿರ್ಗಾ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ ಅವರು. ಆದಷ್ಟು ಬೇಗನೆ ನೋಡಿ, ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ, ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ 3rd ರೌಂಡಲ್ಲಿ ನೋಡಿದ್ರಲ್ಲ ಎಷ್ಟು ಸೀಟ್ಸ್ ಆದರೆ ಆ್ಯಡ್ ಆಗಿದೆ. ಈ ಸರಿ ಅಂತೂ ಸಾಕಷ್ಟು ಸೀಟ್ಸ್ ಆದರೆ ಆ್ಯಡ್ ಆಗಿದೆ. ತುಂಬಾ ವೇರಿ ಆಗುತ್ತೆ. ಥರ್ಡ್ ರೌಂಡ್ ರಿಸಲ್ಟು ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕಾಯ್ತಿದ್ದಾರೆ. ಯಾಕಂದರೆ ಈ ಥರ ಸೀಟ್ ಜಾಸ್ತಿ ಆಗಿರೋ ಅಂದರೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಅನ್ನೋದು ಸಾಕಷ್ಟು ಜನ ಕುತೂಹಲ ಅನ್ನೋದಾದ್ರೆ ಖಂಡಿತ ಇದೆ. ಮೋಸ್ಟ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸೀಟ್ ಸಿಗೋವಂಥ ಚಾನ್ಸಸ್ ಆದರೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೇಗನೆ ಏನು ಅನಿಸುತ್ತೆ ಮತ್ತು ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ಮತ್ತು ಸಾಕಷ್ಟು ಜನ ರೀಫಂಡ್ ಆಗುತ್ತೆ ಅಂತ ಕೇಳ್ತಿದ್ರು. ನಿಮಗೆ ಖಂಡಿತ ರೀಫಂಡ್ ಆಗುತ್ತೆ ಅಮೌಂಟ್. ಯಾರು ನೀವು ಕಾಸ್ ಆನ್ ಡೆಪಾಸಿಟ್ ಪೇ ಮಾಡಿದರೆ ಸೀಟ್ ಸಿಕ್ಕಿಲ್ಲ ಅಂದರೆ, ನಂಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಅಮೌಂಟ್ ಕೊಡೋದಿಲ್ವ ಅಂತ ಕೇಳಿದ್ರು. ಖಂಡಿತ ಕೊಟ್ಟೇ ಕೊಡ್ತಾರೆ. ನಿಮಗೆ ಆ ಥರ ಸೀಟ್ ಸಿಗೋದಿಲ್ಲ ಅನ್ನೋಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕರೆ ಒಳ್ಳೇದಲ್ವಾ. ಸೀಟ್ ಸಿಕ್ಕರೆ ನಿಮಗೆ ಅಮೌಂಟ್ ಆದರೆ ಅದರಲ್ಲೇ ಮಿಕ್ಕಿದ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಸೀಟ್ ಸಿಕ್ಕಿಲ್ಲ ಅಂದರೆ ಖಂಡಿತ ಅಮೌಂಟ್ ರಿಟರ್ನ್ ಕೊಡ್ತಾರೆ. ಕೇಳಿದವ್ರು ಯಾವುದೇ ಕಾರಣಕ್ಕೂ ₹1 ಕೂಡ ನಿಮ್ಮದು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಅದು ಟ್ರಸ್ಟೆಡ್ ಅಥಾರಿಟಿ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಎಷ್ಟೊಂದು ಟ್ರಸ್ಟ್ ಆಗಿದೆ ಅಂತಂದು. ಓಕೆ, ನೀವೇ ನಾನು ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನೀವು ನೋಡಿ ಆಪ್ಷನ್ ಎಂಟ್ರಿ ಮೇನ್ ಅದನ್ನೇ ಹೇಳಕ್ಕೆ ಬಂದಿದ್ದು. ನೀವು ಯಾವುದೇ ಕಾರಣಕ್ಕೂ ಇನ್ನೂ 1 ಅವರ್ ಟೈಮ್ ಇದೆ. ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಮತ್ತೆ ಬೇಕಾದ್ರೆ ಮುಂದೆ ವೀಡಿಯೋದಲ್ಲಿ ನಿಮ್ಗೆ ಏನೇ ಅಪ್ಡೇಟ್ಸ್ ಇದ್ದರೆ ತಿಳಿಸ್ತೇನೆ. ನೀವು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಹೇಳೋಣ, ಅವಾಗಿಂದ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ. ಏನೋ ಒಂದು ಡೌಟ್ಸ್ ಇದ್ದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಬರೋವಂಥ ವೀಡಿಯೋಗಳಾದರೆ ನಿಮ್ಮ ಒಂದು ಡೌಟ್ಸ್ಗಾದ್ರೆ ಆನ್ಸರ್ ಸಿಗ್ತಾ ಇರುತ್ತೆ. ಸಿಗೋಣ ಗೈಸ್. ಇಷ್ಟು ಹೇಳ್ತಾ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.